ಮೈಸೂರಿನ ಅರಮನೆ ಬಳಿ ಘನಘೋರ ಘಟನೆಯೊಂದು ನಡೆದಿದೆ. ಅದು ಬಲೂನ್ ಬ್ಲಾಸ್ಟ್ ಆಗಿದೆ. ನೈಟ್ರೋಜನ್ ಬಲೂನ್ ಬ್ಲಾಸ್ಟ್ಗೆ ದೇಹಗಳು ಛಿದ್ರವಾಗಿದೆ. ಬ್ಲಾಸ್ಟ್ನಿಂದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 2 ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ. ಗ್ಯಾಸ್ ಬ್ಲಾಸ್ಟ್ನಿಂದ 4 ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿದೆ. ಅರಮನೆಯ ಜಯಮಾರ್ಥಾಂಡ ದ್ವಾರ ಬಳಿ ಈ ಘಟನೆ ಸಂಭವಿಸಿದೆ. ಬಲೂನ್ ಮಾರಾಟಗಾರರ ಬಳಿ ಇದ್ದ ನೈಟ್ರೋಜನ್ ಗ್ಯಾಸ್ ಬ್ಲಾಸ್ಟ್ ಆದ ಕಾರಣ ಬಹಳಷ್ಟು ದೊಡ್ಡ ದುರ್ಘಟನೆಯೇ ಆಗಿದೆ. ಗಾಯಾಳುಗಳು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸೊ ನಾವೇನೀಗ ಚಿತ್ರದಲ್ಲಿ ಗಮನಿಸ್ತಾ ಇದ್ದೇವೆ, ಮೈಸೂರಿನಲ್ಲಿ ಆದಂತಹ ಘಟನೆ ಇದು. ಮೈಸೂರಿನ ಅರಮನೆ ಬಳಿ ಆದಂತಹ ಘಟನೆ. ಸೊ ಬಹಳಷ್ಟು ಘನಘೋರವಾದಂತಹ ಘಟನೆ ಇದೆ. ನಿಜವಾಗ್ಲೂ ಮಾರ್ಥಾಂಡ ದ್ವಾರದ ಬಳಿ ಈ ಘಟನೆ ನಡೆದಿದೆ. ಬಲೂನ್ ಮಾರಾಟಗಾರರ ಬಳಿ ಇದ್ದಂತಹ ನೈಟ್ರೋಜನ್ ಗ್ಯಾಸ್ ಏನಿದೆ ಅದು ಬ್ಲಾಸ್ಟ್ ಆದ ಕಾರಣ ಸೊ ಬಹಳಷ್ಟು ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ. ಸೊ 2 ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ. ಸೊ ಬಲೂನ್ ಮಾರಾಟಗಾರರು ಏನು ನೈಟ್ರೋಜನ್ ಬಲೂನ್ ಏನಿದೆ, ನೈಟ್ರೋಜನ್ ಬಲೂನ್ ಊದಿ ಮಾರುವಂಥದ್ದಿದೆ. ಸೊ ಆ ಗ್ಯಾಸ್ ಸಿಲಿಂಡರ್ ಏನಿದೆ ಅದು ಬ್ಲಾಸ್ಟ್ ಆದಂತಹ ಕಾರಣ ಇದು ಆಗಿರೋದು ಮತ್ತೆಲ್ಲೂ ಅಲ್ಲ, ಮೈಸೂರಿನಲ್ಲಿ. ಸೊ 2 ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ. ಬ್ಲಾಸ್ಟ್ನಿಂದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರಿನ ಕರೆಸ್ಪಾಂಡೆಂಟ್ ಸುರೇಶ್ ಅವರು. ಏನಿದು ಬ್ಲಾಸ್ಟ್, ಏನಿದೆ ಈ ಕುರಿತ ಹೆಚ್ಚಿನ ಮಾಹಿತಿ? ಅದರ್ಶಿನಿ, ಮೈಸೂರಿನ ಪ್ರವಾಸಿ ತಾಣ ಆಗಿರ್ತಕ್ಕಂಥ ಮೈಸೂರಿನ ವಿಶ್ವವಿಖ್ಯಾತ ನಾಡ ಏನು ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಹೀಲಿಯಂ ತುಂಬಿದಂತಹ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಂತಹ ಪರಿಣಾಮ ಇಬ್ಬರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಇದು ಇಬ್ಬರು ಪ್ರವಾಸಿಗರು ಸಾವನ್ನಪ್ಪಿದ್ದು 4 ಜನ ಏನು ಪ್ರವಾಸಿಗರು ಗಾಯಗೊಂಡಿರ್ತಕ್ಕಂಥದ್ದು. ಆ ಗಾಯಗೊಂಡಿರ್ತಕ್ಕಂತಹ ಪ್ರವಾಸಿಗರು ಯಾರು ಅಂತೇಳಿ ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಸಾವನ್ನಪ್ಪಿರ್ತಕ್ಕಂಥ ಇಬ್ಬರು ಯಾರು ಅಂತೇಳಿ ಇದೀಗಷ್ಟೇ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಮೈಸೂರು ನಗರದ ಪೊಲೀಸರು ಮುಂದಾಗ್ತಿದ್ದಾರೆ. ಅಂದ್ರೆ ಯಾಕೆ ಈ ಘಟನೆ ಆಯ್ತು, ಹೀಲಿಯಂ ಸ್ಫೋಟ ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕುವ ನಿಟ್ಟಿನಲ್ಲಿ ಲಭ್ಯ ಆಗ್ತಾ ಇದ್ದಾರೆ. ಮೈಸೂರು ಪ್ರವಾಸಿ ತಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೈಸೂರಿನ ಏನು ಪ್ರವಾಸಿ ಮಂದಿರ ಆಗಿರ್ತಕ್ಕಂತಹ ಪ್ಯಾಲೇಸ್ ನ ಮುಂಭಾಗದಲ್ಲಿ ಹೀಲಿಯಂ ಬಲೂನ್ ಸ್ಫೋಟಗೊಂಡದ್ದು ಯಾಕೆ, ಜೊತೆಗೆ ಹೀಲಿಯಂ ಬಲೂನ್ ನ ಸ್ಫೋಟಗೊಂಡಂತಹ ಪರಿಣಾಮ ಸಾವನ್ನಪ್ಪಿರುವಂತಹ ಇಬ್ಬರು ಪ್ರವಾಸಿಗರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಈಗಷ್ಟೇ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಗಳ ಮಾಹಿತಿ ಕಲೆ ಹಾಕ್ಬೇಕಾಗಿರುವಂತದ್ದು. ಅದರ್ಶಿನಿ, ಓಕೆ. ಸೊ ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ಈ ಬಲೂನ್ ಖರೀದಿ ಮಾಡಲಿಕ್ಕೆ ಹೋದಂಥ ಮಕ್ಕಳ ಇಲ್ಲ ಅಥವಾ ಈಗ ಆಲ್ರೆಡಿ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಜನಜಂಗುಳಿ ಜಾಸ್ತಿನೇ ಇರುತ್ತೆ ಮೈಸೂರಿನಲ್ಲಿ. ಸೊ ಮೈಸೂರು ಪ್ಯಾಲೇಸ್ ನೋಡೋದಕ್ಕಾಗಿರ್ಬೋದು ಅಥವಾ ಮೈಸೂರನ್ನ ಆಸ್ ಇಟ್ ಇಸ್ ಅ ಟೂರಿಸ್ಟ್ ಪ್ಲೇಸ್ ಬಂದಿರ್ತಾರೆ. ಸೊ ಆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅದಕ್ಕೆ ಅಂದ್ರೆ ಡಿಸೆಂಬರ್ 25 ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಮೈಸೂರಿಗೆ ಬಂದಿರ್ತಕ್ಕಂಥ ಕಾರಣ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಹೀಲಿಯಂ ಬಲೂನ್ ಸ್ಫೋಟಗೊಂಡ ಪರಿಣಾಮ ಹೀಲಿಯಂ ಬಲೂನ್ ಅನ್ನ ತಗೊಂಡು ಹೋದಂತಹ ಪ್ರವಾಸಿಗರೇ ಈ ರೀತಿಯಾದಂತಹ ಏನು ಬಲೂನ್ ಸ್ಫೋಟದಲ್ಲಿ ಏನು ಮುಕ್ತರಾಗಿದ್ದಾರೆ ಅನ್ನೋದು ಮಾಹಿತಿಯಿಂದ ಕಲೆ ಹಾಕ್ಬೇಕಾಗಿದೆ. ಒಂದು ವೇಳೆ ಈ ರೀತಿಯಾದಂತಹ ಹೊರಗಡೆಯಿಂದ ಬಂದಂತಹ ಪ್ರವಾಸಿಗರು ಈ ಏನು ಹೀಲಿಯಂ ಬಲೂನ್ ವಿಚಾರದಲ್ಲಿ ಸಿಲುಕಿ ಸಾವನ್ನಪ್ಪಿರೋದು ಮಾಹಿತಿ ಕಲೆ ಹಾಕ್ಬೇಕಾಗಿದೆ. ಹೀಗಾಗಿ ಮೈಸೂರಿನ ಅರಮನೆ ಅಂಗಳದಲ್ಲಿ ಆಗಿರ್ತಕ್ಕಂಥ ಈ ರೀತಿಯಾದಂತಹ ಕೃತ್ಯದಿಂದಾಗಿ ಹೊರಗಡೆಯಿಂದ ಬಂದಂತಹ ಪ್ರವಾಸಿಗರು ಮೃತಪಟ್ಟಿರುವಂತಹ ಸಂಖ್ಯೆ ವ್ಯಕ್ತವಾಗಿದೆ. ಹೀಗಾಗಿ ಮೈಸೂರಿನ ಹೀಲಿಯಂನ ಬಲೂನ್ನ ಏನು ಘಟನೆಯಿಂದ ಹತಾಚೂರಿದಿಂದ ಆಗಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಮೃತಪಟ್ಟಿರೋರು ಯಾರು, ಗಾಯಗೊಂಡಿರ್ತಕ್ಕಂಥ ಯಾರು, ಈಗಷ್ಟೇ ಮಾಹಿತಿ ಹೊರ ಹಾಕ್ಬೇಕಾಗಿದೆ. ಸೊ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರಾ? ಯಾವ ರೀತಿಯಾದಂತಹ ಪರಿಶೀಲನೆ ಕೈಗೊಂಡಿದ್ದಾರೆ?
ಈಗಾಗಲೇ ಸುತ್ತಮುತ್ತಲು ನಾಕಾಬಂದಿಯನ್ನ ಹಾಕಿ ಇದು ಹೊರಗಡೆಯಿಂದ ಬಂದಿರತಕ್ಕಂತಹ ವ್ಯಕ್ತಿಗಳ ದುಷ್ಕೃತ್ಯವ ಅಥವಾ ಇಲ್ಲಿ ಅತಾಚುರ್ಯದಿಂದ ಆಗಿರ್ತಕ್ಕಂಥ ದುಷ್ಕೃತ್ಯವ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ನಾಕಾಬಂದಿಯನ್ನ ಹಾಕಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಏನು ಮೃತದೇಹಗಳನ್ನ ಏನು ಮೈಸೂರಿನ ಶವಾಗಾರಕ್ಕೆ ರವಾನಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಮೈಸೂರಿನ ಅರಮನೆ ಅಂಗಳದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕೃತ್ಯದಿಂದಾಗಿ ಸಾಕಷ್ಟು ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಪ್ರವಾಸಿಗರು ಜೊತೆಗೆ ಮೃತಪಟ್ಟವರ ಕುಟುಂಬದ ಶೋಕ ಆಕ್ರಂದನ ಮುಗಿಲು ಮುಟ್ಟಿದೆ. ಹೀಗಾಗಿ ಮೈಸೂರಿನ ಅರಮನೆ ಆವರಣದಲ್ಲಿ ಆಗಿರ್ತಕ್ಕಂಥ ಈ ಒಂದು ದುರ್ಘಟನೆಯ ಹಿನ್ನೆಲೆಯಲ್ಲಿ ಮೃತಪಟ್ಟಂತಹ ಸಂಬಂಧಿಕರ ಶೋಕಾಚರಣೆ ಜೊತೆಗೆ ಅವರ ಅಸಮಾಧಾನ ಮತ್ತೆ ಆಕ್ರೋಶ ಕೂಡ ವ್ಯಕ್ತವಾಗ್ತಿರೋದು ಮೈಸೂರಿನ ಪೊಲೀಸರ ವಿರುದ್ಧ. ಹೀಗಾಗಿ ಮೈಸೂರಿನ ಅರಮನೆ ಆವರಣದಲ್ಲಿ ಆಗಿರ್ತಕ್ಕಂಥ ಈ ಒಂದು ದುರ್ಘಟನೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಮೈಸೂರಿನ ಅರಮನೆ ಆವರಣದಲ್ಲಿ ಆಗಿರ್ತಕ್ಕಂಥ ಈ ಒಂದು ದುರ್ಘಟನೆಯ ಹಿನ್ನೆಲೆಯಲ್ಲಿ ಏನು ಕರ್ತವ್ಯ ಲೋಪ ಅಥವಾ ಏನು ಆಗಿರ್ತಕ್ಕಂತಹ ಸೆಕ್ಯೂರಿಟಿ ಲ್ಯಾಪ್ಸ್ ಏನಾದ್ರು ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಪ್ರಿಯದರ್ಶಿನಿ.